ಕ್ವಾಟ್ಲೆ ಕಿಚನ್ ಸೀಸನ್ 2 ರಿಯಾಲಿಟಿ ಶೋನ ವಿನ್ನರ್ ಮತ್ತೆ ರನ್ನರ್ ಅಪ್ ಯಾರಾಗಿರ್ತಾರೆ ಅಂತ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದ್ರ ರಿಲೇಟೆಡ್ ಆಗಿ ಮಾತಾಡೋಣ, ಯಾರು ವಿನ್ನರ್ ಮತ್ತೆ ಯಾರು ರನ್ನರ್ ಅಪ್ ಆಗಿರ್ತಾರೆ ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ರಿಲೇಟೆಡ್ ಆಗಿ ತುಂಬ ಅಪ್ಡೇಟ್ಸು ಇದೇ ಚಾನಲಲ್ಲಿ ಬರ್ತಾ ಹೋಗುತ್ತೆ, ನೋಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಬಗ್ಗೆ ಮಾತಾಡೋದಾದ್ರೆ, ಆ್ಯಕ್ಚುಲ್ ಆಗಿ ಬಿಗ್ ಬಾಸ್ ಒಂದು ಫಸ್ಟ್ ಪ್ರೊಮೋ ಯಾವಾಗ ಬರುತ್ತೆ ಅದು 1 ವೀಕಿಗೆ ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2 ಸ್ಟಾರ್ಟ್ ಆಗುತ್ತೆ. ಅದೇ ಥರ ಕಲರ್ಸ್ ಕನ್ನಡದಲ್ಲಿ ಮೇಯ್ನ್ ಆಗಿ ಬಿಗ್ ಬಾಸ್ ಆದಮೇಲೆ ಒಂದು ಸೂಪರ್ ಹಿಟ್ ಆಗಿರೋ ಒಂದು ರಿಯಾಲಿಟಿ ಶೋ ಅಂತ ಅಂದರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಆಗಿರುತ್ತೆ. ಆ್ಯಕ್ಚುಲ್ ಆಗಿ ಪ್ರತಿ ವಾರನೂ ಕೂಡ ಜಿಯೋ ಹಾಟ್ಸ್ಟಾರ್ನಲ್ಲಿ ಟ್ರೆಂಡಿಂಗಲ್ಲಿರುತ್ತೆ. ಟಿವಿಗಿಂತ ಮುಂಚೆನೇ ಜಿಯೋ ಹಾಟ್ಸ್ಟಾರ್ನಲ್ಲಿ ಒಂದು ಎಪಿಸೋಡ್ಸ್ನ ಅಪ್ಲೋಡ್ ಮಾಡ್ತಿದ್ರು. ಮತ್ತು ಕುಕ್ಕಿಂಗಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಕು ಕೂಡ ಇತ್ತು. ಪ್ರತಿ ವೀಕಲ್ಲೂ ಕೂಡ ಒಂದಿಷ್ಟು ಜನ ಆಡಿಯನ್ಸ್ ಏನಿರ್ತಾರೆ ಎಲ್ಲರೂ ಯಾರ್ಯಾರು ಒಂದು ಕುಕ್ ಆಫ್ ದಿ ವೀಕ್ ಆಗಿರ್ತಾರೆ, ಆ ಒಂದು ಡಿಶ್ ಆಗಿರುತ್ತಲ್ಲ ಅದೆಲ್ಲನೂ ಕೂಡ ವಿಡಿಯೋನ ಪೋಸ್ಟ್ ಮಾಡ್ತಿದ್ರು, ಅವ್ರ ಮನೆಯಲ್ಲೂ ಕೂಡ ಮಾಡ್ತಾಯಿದ್ರು. ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಆ ಕ್ವಾಟ್ಲೆ ಅಂತ ಅಂದಂತೆ, ಕುಕ್ಕಿಂಗ್ ಅಂತ ಅಂದಂತೆ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಟ್ರೆಂಡಿಂಗಲ್ಲೂ ಕೂಡ ಆಲ್ಮೋಸ್ಟ್ ಇತ್ತು ಅಂತಲೇ ಅಂದ್ಕೊಳ್ಳಿ. ಅದಲ್ಲದಂತೆ ಇವಾಗ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ ಏನಂತ ಅಂದರೆ, ಫಸ್ಟ್ ಈ ಕ್ವಾಟ್ಲೆ ಕಿಚನಲ್ಲಿ ಅಂತ ಬಂದಾಗ ಒಂದು ಕಡೆ ಕುಕ್ಗಳಿರ್ತಾರೆ, ಅದು ತರಲೆ ಮಾಡೋದಕ್ಕೆ ಕ್ವಾಟ್ಲೆಗಳಿರ್ತಾರೆ. ಇದಿಷ್ಟು ಜನದಲ್ಲಿ ಬರೀ 5 ಜನ ಮಾತ್ರ ಫೈನಲಿಸ್ಟ್ ಆಗಿದ್ರು. ಯಾರ್ಯಾರು ಅಂತ ಅಂದರೆ ಸೂರಜ್ ಸಿಂಗ್ ಮತ್ತು ಓಂ ಪ್ರಕಾಶ್ ಅವರು, ರಕ್ಷಿತಾ ಶೆಟ್ಟಿ ಅವರು, ಭವಿಷ್ ಅವರು ಮತ್ತು ಮೇಘಾ ಅವರು. ಅಂದರೆ 3 ಮೇಲ್ ಕಂಟೆಸ್ಟೆಂಟು ಮತ್ತು 2 ಫಿಮೇಲ್ ಕಂಟೆಸ್ಟೆಂಟು. ಆಲ್ಮೋಸ್ಟ್ ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಫ್ಯಾಕ್ಟ್ ಏನಂತ ಅಂದರೆ, ಇಷ್ಟು ಜನ ಅಂದರೆ ಕ್ವಾಟ್ಲೆ ಕಿಚನಲ್ಲಿ ಯಾರ್ಯಾರೆಲ್ಲ ಇದ್ದರು ಫೈನಲಿಸ್ಟ್ ಅಲ್ಲದಂತೆ ಯಾರು ಒಬ್ಬರು ಬಿಗ್ ಬಾಸ್ ಮನೆಗೆ ಬರೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಮೇ ಬಿ ಪ್ರತಿ ಸೀಸನಲ್ಲೂ ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಅವರು ಯಾವಾಗೆಲ್ಲ ಪ್ರೀವಿಯಸ್ ಸೀಸನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಇರುತ್ತೆ. ಅದೇ ರೀತಿ ಬರೋ ಚಾನ್ಸಸ್ಸು ಕೂಡ ಈ ಸೀಸನಲ್ಲೂ ಕೂಡ ಜಾಸ್ತಿ ಇದೆ. ಈ ಒಂದು ವಿಷಯಗಳನ್ನ ಬಿಟ್ಟು ಇವಾಗ ಒಂದು ವಿನ್ನರ್ ಮತ್ತು ರನ್ನರ್ ಅಪ್ ಬಗ್ಗೆ ಮಾತಾಡೋದಾದರೆ, ಆ್ಯಕ್ಚುಲ್ ಆಗಿ ನಾಳಿದಿಂದ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಮತ್ತು ನಾಳೆ ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2ನ ಗ್ರ್ಯಾಂಡ್ ಫಿನಾಲೆ ಇರುತ್ತೆ. 4 hours ಆಫ್ ಎಂಟರ್ಟೈನ್ಮೆಂಟ್ ಮತ್ತು ಕುಕಿಂಗ್ ಇರುತ್ತೆ. ಇದರಲ್ಲಿ ಒಂದು ಪ್ರೊಮೋನ ಬಿಟ್ಟಿದ್ರು, 2 ಕಂಬೈನ್ ಮಾಡಿ ಅದರಲ್ಲೂ ಕೂಡ ಇಂಟ್ನ ಕೊಟ್ಟಿದ್ರು, ಯಾರು ವಿನ್ನರು ಮತ್ತು ಯಾರು ರನ್ನರ್ ಅಪ್ ಅಂತ. ರನ್ನರ್ ಅಪ್ ಅಂತ ಆಲ್ಮೋಸ್ಟ್ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ, ಬಟ್ ವಿನ್ನರ್ ಯಾರಾಗಿರ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಏನಕ್ಕೆ ಅಂತ ಅಂದರೆ, ಎಕ್ಸ್ಪೆಕ್ಟೆಡ್ ವಿನ್ನರೇ ಸೂರಜ್ ಸಿಂಗ್ ಅವರು ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2ನ ವಿನ್ನರ್ ಆಗಿದ್ದಾರೆ. ಆ್ಯಕ್ಚುಲ್ ಆಗಿ ಇವರು ಸ್ಟೋರಿ ನೋಡ್ತಾರೆ, ಫಸ್ಟ್ ಬಿಗ್ ಬಾಸ್ ಮನೆಗೆ ಅಂದರೆ ಬಿಗ್ ಬಾಸ್ ಸೀಸನ್ 12ಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಡ್ತಾರೆ. ಅದಾದಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಇವ್ರಿಗೆ ಆ್ಯಕ್ಚುಲಿ ಏನಂತ ಅಂದರೆ ಆ್ಯಕ್ಟಿಂಗ್ಗೆ ಗೊತ್ತಿರೋದಿಲ್ಲ, ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರಲ್ಲ, ಆ ಒಂದು ಫೀಲ್ಡಲ್ಲಿ ಇರಲಿಲ್ಲ. ಬಟ್ ಕುಕಿಂಗ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಫಸ್ಟ್ ಚಾನ್ಸ್ ಸಿಕ್ಕಿದ್ದೆ ಕಲರ್ಸಲ್ಲೇ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಅದು ಮೇನ್ ಲೀಡು ಹೀರೋ ಆಗಿ ಆ ಒಂದು ಆ್ಯಕ್ಟಿಂಗ್ ಮಾಡೋದಕ್ಕೆ ಆ ಒಂದು ಚಾನ್ಸ್ ಸಿಕ್ಕಾಗ ಅವರು ಅಪ್ರೂವಲ್ ತೊಗೊಳ್ತಾರೆ. ಒಳ್ಳೆ ಆ್ಯಕ್ಟಿಂಗು ಕೂಡ ಬಂದು ಟ್ರೆಂಡಿಂಗಲ್ಲೂ ಕೂಡ ಇರ್ತಾರೆ. ಇವಾಗ ಅದಾದಮೇಲೆ ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲೂ ಕೂಡ ಚಾನ್ಸ್ ಸಿಗುತ್ತೆ ಕುಕ್ಕಿಂಗ್ ಮಾಡೋದಕ್ಕೆ. ಏನಕ್ಕೆ ಅಂತ ಅಂದರೆ, ಕುಕ್ಕಿಂಗಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾವ ರೀತಿ ಕುಕ್ ಮಾಡಬೇಕು, ಯಾವ್ಯಾವ ಡಿಶ್ನ ಕುಕ್ ಮಾಡಬೇಕು ಅಂತ. ಅಂಥದ್ರಲ್ಲಿ ಈ ಒಂದು ಸೀಸನ್ನಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟಿಂದ ಬಿಗ್ ಬಾಸಲ್ಲೂ ಗೆಲ್ಲಿಲ್ಲ, ಬಟ್ ಕ್ವಾಟ್ಲೆ ಕಿಚನಲ್ಲಾದರೂ ಗೆದ್ದಿದ್ದಾರೆ ಅಂತ ಖುಷಿ ಪಡ್ತಾರೆ. ಎಕ್ಸ್ಪೆಕ್ಟೆಡ್ ವಿನ್ನರೇ, ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಕುಕ್ಕಿಂಗಲ್ಲೂ ಕೂಡ ಇವರು ಮೇಲ್ಗಡೆ ಬಂದಿದ್ದಾರೆ ಅಂತ ಖುಷಿ ಆಗುತ್ತೆ. ಮೇಯ್ನ್ ಆಗಿ ಒಂದು ಒಳ್ಳೆ ಸ್ಟೋರಿ ಇತ್ತು, ಇವ್ರ ಬ್ಯಾಕ್ಗ್ರೌಂಡಿಂದ ಯಾವ ರೀತಿ ಬಂತು, ಇಲ್ಲಿಂದ ಯಾವ ರೀತಿ ಎಂಡ್ ಆಗ್ತಿದೆ ಅಂತ. ಇವರು ವಿನ್ನರ್ ಆಗಿದ್ರೆ ಸೆಕೆಂಡ್ ರನ್ನರ್ ಅಪ್ ಅಂದರೆ ಫಸ್ಟ್ ರನ್ನರ್ ಅಪ್ ಯಾರಾಗಿರ್ತಾರೆ ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಆ ಒಂದು ಪ್ರೋಮೋಲೇ ಎಲ್ಲ ಕೂಡ ಇತ್ತು. ಅಲ್ಲಿ ಯಾರು ಬೇರೆ ಯಾರು ಅಲ್ಲ, 90% ಭವಿಷ್ ಅವರು ಈ ಒಂದು ರನ್ನರ್ ಅಪ್ ಆಗಿದ್ದಾರೆ ಅಂತ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಕ್ವಾಟ್ಲೆ ಕಿಚನ್ ಸೀಸನ್ 2ನ ರನ್ನರ್ ಅಪ್ ಆಗಿ ಭವಿಷ್ ಅವರು ಆಗಿದ್ದಾರೆ. ಅವ್ರನ್ನ ಬಿಟ್ಟರೆ ರಕ್ಷಿತ್ ಅವ್ರು ಆಗ್ಬೋದಿತ್ತು ಎಂಟರ್ಟೈನಿಂಗ್ ಆಗಿ. ಓಂ ಪ್ರಕಾಶ್ ಅವರು ಏನಾದ್ರು ಬರ್ತಿದ್ದರೆ ಆ ಒಂದು ಸೆಕೆಂಡ್ ರನ್ನರ್ ಅಪ್ ಕೂಡ ಆಗ್ಬೋದಿತ್ತು. ಮೇಘಾ ಅವರು ಬರ್ಬೋದಿತ್ತು, ಬಟ್ ಯಾವ ರೀತಿ ಅವರು ಕುಕ್ ಮಾಡಿರ್ತಾರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇದು ಕಂಪ್ಲೀಟ್ ಆಗಿ ಆ ಒಂದು ವಿನ್ನರ್ ಮತ್ತು ರನ್ನರ್ ಅಪ್ ರಿಲೇಟೆಡ್ ಆಗಿರೋ ಅಪ್ಡೇಟು. ನಿಮ್ಗೇನು ಅನಿಸುತ್ತೆ ಇದ್ರ ರಿಲೇಟೆಡ್ ಆಗಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರಿದಂತೆ ಕಮೆಂಟ್ ಮಾಡಿ. ಇದಿಷ್ಟು ಒಂದು ರಿಲೇಟೆಡ್ ಆಗಿರೋ ಕ್ವಾಟ್ಲೆ ಕಿಚನ್ ಅಪ್ಡೇಟು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.